ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆ ಇ ಅವರು ಕೆಲವೊಂದು ಸಾರಿ ಬಹಳ ಮಿಸ್ಟರಿಕಲಿ, ಅಂದರೆ ಮಿಸ್ಟ್ರಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಆ್ಯಕ್ಟ್ ಮಾಡಿಬಿಡ್ತಾರೆ. ಬಟ್ ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು. ಯಾಕಂದರೆ ಆಲ್ರೆಡಿ ಈಗ ಅಡ್ಮಿಷನ್ ತೊಗೊಳ್ಳೋದು ಲೇಟಾಗಿದೆ, ಭಾಳ ಜನ ಎಲ್ಲರೂ ಕೂಡ ಖಾಲಿ ಕೂತ್ಕೊಂಡಿದ್ದಾರೆ. ನಮಗೀಗ ಕೈ ಒಂದು ರೀತಿ ನಡುಕ್ತಾ ಇದೆ, ಅಂದರೆ ಕಾಯ್ತಾ ಇದೆ ಕೈ. ಯಾವ ಲಿಂಕ್ ಕಾಣಿಸ್ತದಪ್ಪ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣಂತೆ, ಕೇಳಿರೋದೆಲ್ಲ ಫಿಲ್ ಮಾಡೋಣಂತೆ, ಯಾವುದೋ ಒಂದು ಸೀಟ್ ಸಿಕ್ಬಿಡಲಿ, ಹೋಗಿ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡ್ಬಿಡೋಣ ಅಂತ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ಮೊದಲಿನಿಂದ ಹೇಳ್ತಾ ಇರ್ತೀನಿ, ಕೆ ಇ ಅವ್ರ ಜೊತೆ ನಿಮ್ಮ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೀವು ನೋಡ್ಬೋದು, ಕೆ ಇ ಎ ನೀಟ್ ಯು ಜಿ ನೀಟ್ 2024 ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಯು ಜಿ ನೀಟ್ 2024 ಅಂಕಗಳನ್ನು ನಮೂದಿಸುವ ಲಿಂಕ್ ಅಂತೇಳಿ. ಸೊ ಈ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವೇನಾದರೂ ನಾನು ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಂತ ಹೋದರೆ ಮಾಡೋದಕ್ಕೆ ಬರೋದಿಲ್ಲ, ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಮೊದಲನೇದಾಗಿ ಈ ಒಂದು ಲಿಂಕನ್ನು ಯಾರು ಯೂಸ್ ಮಾಡಬೇಕು, ಏನು ಫಿಲ್ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದರ ಒಂದು ಎಕ್ಸ್ಪ್ಲನೇಷನ್ ಎಲ್ಲೂ ಕೂಡ ಕೆ ಇ ಯಲ್ಲಿ ಇಲ್ಲ. ಬಟ್ ಅದನ್ನು ಕ್ಲಿಕ್ ಮಾಡಿ ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಏನು ಕಾಣಿಸ್ತಾ ಇದೆ ಅಂತಂದರೆ, ಈ ರೀತಿಯಾಗಿ ನಿಮ್ಮ ಮಾರ್ಕ್ಸ್ ಎಂಟ್ರಿ ಪೇಜ್ ಕಾಣಿಸ್ತಾ ಇದೆ. ನಿಮಗೆ ನೆನಪಿದ್ರೆ ಇದೊಂದು ಪೇಜ್ ಎಲ್ಲಿ ನಾವು ನೋಡಿದ್ವಿ ಅಂತ ಅಂದರೆ, ಕೆ ಸಿ ಇ ಟಿ ರಿಸಲ್ಟ್ಗಿಂತ ಮುಂಚೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ರು ಕೆ ಸಿ ಇ ಟಿಯಲ್ಲಿ, ನಾಟ್ ನೀಟಲ್ಲಿ, ಕೆ ಸಿ ಇ ಟಿಯಲ್ಲಿ. ಆವಾಗ ಈ ರೀತಿಯಾಗಿ ಪಿ ಯು ಸಿ ರಿಜಿಸ್ಟರ್ ನಂಬರ್ ಆಗಲಿ ಅಥವಾ ಪಾಸ್ ಡಿಯರ್ ಆಗಲಿ ಈ ರೀತಿ ಹಾಕಿ ಮಾರ್ಕ್ಸ್ ಬರ್ತಿತ್ತು. ಅದರಲ್ಲಿ ಯಾವುದಾದ್ರು ಮಾರ್ಕ್ಸ್ ಇಲ್ಲ ಅಂದರೆ ಮ್ಯಾನ್ಯುವಲಿ ನಾವು ಫಿಲ್ ಮಾಡಬೇಕಿತ್ತು. ಮಾಡಿಬಿಟ್ಟು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ತೊಗೋಬೇಕಿತ್ತು. ಅದ್ರ ಕೆಳಗಡೆ ನಾಟಾ ಎಕ್ಸಾಮ್ ಎಂದು ಕೂಡ ಕೊಟ್ಟಿದ್ದಾರೆ. ಇಫ್ ಯು ಹ್ಯಾವ್ ಅಪ್ಲೈಡ್ ಫಾರ್ ನಾಟಾ ಎಕ್ಸಾಮ್ ಎಸ್ ಅಂತ ಕೊಡಬೇಕಿತ್ತು. ಸೊ ಎಸ್ ಅಂತ ಕೊಟ್ಟರೆ ಅದರಲ್ಲಿ ನೀಟನ್ನು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಿತ್ತು. ಸೊ ಈ ರೀತಿಯಾಗಿ. ಆದರೆ ಈಗ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಇದು ಒಂದು ಲಿಂಕನ್ನು ಕೆ ಇ ಯಲ್ಲಿ ಕೊಟ್ಟಿರುವಂಥದ್ದು. ಬಟ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಫಿಲ್ ಮಾಡಿದ್ದೀರಿ. ಸೊ ಮಾಡಿಲ್ಲ ಅಂತಂದರೂ ಈಗ ಇದನ್ನು ಮಾಡಬೇಕು ಬೇಡವೋ ಅನ್ನೋದರ ಒಂದು ಎಕ್ಸ್ಪ್ಲನೇಷನ್ನು ಕೂಡ ಇದರಲ್ಲಿ ಇಲ್ಲ. ಆದ್ದರಿಂದ ಏನೋ ಮಾಡೋದಕ್ಕಾಗಿ ಏನೋ ಮಾಡೋದು ಬೇಡ, ಏನೋ ಆಗೋದು ಬೇಡ. ಈ ಲಿಂಕನ್ನು ಕೆ ಇ ಅವರ ಕಡೆಯಿಂದ ಏನಾದರೂ ಕ್ಲಾರಿಫಿಕೇಷನ್ ಬರಲಿ, ಅವರಿಂದ ನೋಟಿಫಿಕೇಷನ್ ಬರಲಿ, ಬಂದ ಮೇಲೆ ಇದನ್ನು ಫಿಲ್ ಮಾಡುವಂತ್ರಿ. ಸೊ ಏನೋ ಮಾಡೋದಕ್ಕೆ ಹೋಗಬೇಕು, ಫಿಲ್ ಮಾಡಲೇಬೇಕು. ಕೆ ಇ ಅವರು ಕೊಟ್ಬಿಟ್ಟಿದ್ದಾರೆ, ಯಾವುದೋ ಒಂದು ಲಿಂಕ್ ಕೊಟ್ಬಿಟ್ಟಿದ್ದಾರೆ. ಅದು ಏನು ಕೊಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ. ಏನು ಗೊತ್ತಿಲ್ಲದೇನೆ ನಾವು ಸುಮ್ಮನೆ ಸಿಕ್ಕಿರುವಂಥ ಲಿಂಕಲ್ಲಿ ಎಂಟ್ರಿ ಮಾಡೋದಲ್ಲ. ಓಕೆ, ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿ. ಇವತ್ತು ಸಪ್ರೇಟಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀಟಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಈ ಒಂದು ಲಿಂಕನ್ನು ಯೂಸ್ ಮಾಡಿಬಿಟ್ಟು ಅಂಕಗಳನ್ನು, ಅಂದರೆ ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಿ, ಇಲ್ಲಿ ಕೊಟ್ಟಿರೋದು ಕೂಡ ಹಾಗೇ ಇದೆ, ಯಾರಾದರೂ ಹಾಗೆ ಅಂದ್ಕೊಳ್ತಾರೆ. ಯು ಜಿ ನೀಟ್ ಅಂಕಗಳನ್ನು ನಮೂದಿಸುವ ಲಿಂಕ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಹಾಗಿಲ್ಲ ಅದು. ಅದನ್ನು ಕ್ಲಿಕ್ ಮಾಡಿದರೆ ಗೊತ್ತಾಗ್ತದೆ ನಿಮಗೆ. ಲಾಗಿನ್ ಆದಮೇಲೆ ಈ ರೀತಿ ಪಿ ಯು ಸಿ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಕೊಟ್ಟಿರುವಂಥ ಲಿಂಕ್ ಇದು, ನಾಟ್ ಯು ಜಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಏನೂ ಫಿಲ್ ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಏನಾದರೂ ಕೆ ಇ ಅವರು ಕೇಳಿದರೆ ನಾವು ಮಾಡೋಣಂತೆ, ಮಾಡೋದಕ್ಕೆ ನಾನು ಹೇಳ್ತೀನಿ. ರೈಟ್. ಸೊ ಮೇಲ್ಗಡೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡಿ ಅಂಥೇಳಿ. ಇವತ್ತು ಕೊಟ್ಟಿದ್ದಾರೆ. ಯಾರು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೊಗೊಂಡಿಲ್ಲ ಅಂಥವರಿಗೆ ಇನ್ನೊಂದು ಲಿಂಕ್ ಕೊಡಬೇಕು ಇವರು. ಆ್ಯಕ್ಚುಲಿ ಯಾವಾಗ ಕೊಡ್ತಾರೆ ನೋಡೋಣಂತೆ. ಅಥವಾ ಈ ಒಂದು ನೀಟ್ ರೋಲ್ ನಂಬರ್ ಲಿಂಕಲ್ಲೇ ಕೂಡ ಇನ್ನೊಂದು ಸಾರಿ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಕೂಡ ಪ್ರಿಂಟ್ಔಟ್ ತೊಗೊಳ್ಳಿಕ್ಕೆ ಬರ್ತದ ಅನ್ನೋದನ್ನು ಚೆಕ್ ಮಾಡಿ. ನಾನು ಸಂಜೆ ಹೊತ್ತಿಗೆ ಮಾಡಿದಾಗ ಒಂದಷ್ಟು ಜನ ವಿದ್ಯಾರ್ಥಿಗಳದ್ದು ಬರ್ತಾ ಇದೆ ಅಂತ ಅಂದರೆ ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಇಷ್ಟೇ ರಿಕ್ವೆಸ್ಟು. ಈ ಲಿಂಕನ್ನು ಕ್ಲಿಕ್ ಮಾಡಿ ಏನೂ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಸದ್ಯದ ಮಟ್ಟಿಗೆ ಇಲ್ಲ. ಹ್ಯಾವ್ ಅ ನೈಸ್ ಡೇ.